ಮದೇನ್ ಸರ್ ಏನ್ ನಡೆಸಿರಿ? ಏನಿಲ್ಲ ಸರ್, ಇವಾಗ ಬೈ ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದೀನಿ. ಓಕೆ, ಎಕ್ಸಾಮ್ ಒಂದ್ ರೀತಿ ನಿಮ್ಗೆ? ಎಕ್ಸಾಮ್ ಸರ್, ಎಕ್ಸಾಮ್. ಹೌದು. ಓಕೆ, ನಿಮ್ದೇ ಊರು, ನಿಮ್ದೇ ಓದು, ಎಕ್ಸಾಮ್ ಅಂದ್ರೆ ಭಯ ಇದೆಯಾ? ಭಯ ಏನಿಲ್ಲ ಸರ್, ಎಕ್ಸಾಮ್ ಹೇಗ್ ಪ್ರಿಪೇರ್ ಆಗ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ನೈಸ್ ಸರ್. ಸವಣೂರು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಬಹಳಷ್ಟು ವೈವಿಧ್ಯತೆಗೆ ಹೆಸರಾದಂತಹ ಕ್ಷೇತ್ರ, ಸಾಧು ಸಂತರ ನಾಡು ಕೂಡ ಹೌದು, ಶಶಿನಾಳ್ ಶರೀಫ್ ಆಮೇಲೆ ಏಲಕ್ಕಿ ನಾಡಿನ ಕಂಪು ಅದು ಕೂಡ ಪಸರಿಸುತ್ತೆ. ಹಿಂಗಿರುವಾಗ 2013ರಲ್ಲಿ ಕೆಜೆಪಿ ಇಂದ ತಾವು ಸ್ಪರ್ಧೆ ಮಾಡಿರ್ತೀರಿ. ತದನಂತರ ನೀವು ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಹೌದು. ಆದ್ರೂ ಕ್ಷೇತ್ರದ ಜನತೆಯ ಜೊತೆ ಒಂದು ಒಡನಾಟ ಹೊಂದಿದ್ದೀರಿ ಅನ್ನೋದು ನಮ್ಮ ಭಾವನೆ. ಏನೆಲ್ಲ ಮಾಡ್ತಾ ಇದ್ದೀರಿ, ಯಾವ ರೀತಿ ಒಡನಾಟ ಹೊಂದಿದ್ದೀರಿ? ಮತ್ತು ಅಸಲಿಗೆ ನಾನ್ ಕೇಳಬೇಕಾಗಿದೆ, ಈ ಬಾರಿಯ ಉಪಚುನಾವಣೆಗೆ ತಾವೊಬ್ಬ ಆಸ್ಪಿರೆಂಟ್ ಕೂಡ ಹೌದು, ಆಕಾಂಕ್ಷಿ ಕೂಡ ಹೌದು. ಈ ಆಕಾಂಕ್ಷೆಗೆ ಗೆಲುವು ಸಿಗುತ್ತೆ ಅಂತ ಎಷ್ಟು ಮಟ್ಟಿಗೆ ವಿಶ್ವಾಸ ಇದೆ ತಮಗೆ? ಸರ್, ನಾನು 2013 ಒಂದೇ ಯಡಿಯೂರಪ್ಪನವರು ಸಿಎಂ ಉದಾಸಿ, ದಿವಂಗತ ಸಿಎಂ ಉದಾಸಿಯವರ ಒಂದು ವೇರೆಗೆ ಅವ್ರು ಕೊಟ್ಟಂತ ಒಂದು ಕರೆಗೆ ನಾನು ಏನು ವಿಚಾರ ಮಾಡ್ದೇನೆ ಅವತ್ತು ಕೆಜೆಪಿ ಇಂದ ಸ್ಪರ್ಧೆ ಮಾಡಿದ್ದೀನಿ. ನನಗೆ ಲಾಸ್ಟ್ ಡೇಟ್ ಬಿಫೋರ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ನಾನು ಆಸ್ಪಿರೆಂಟ್ ಅಥವಾ ನಾನು ಅಲ್ಲಿ ಆಕಾಂಕ್ಷಿಯಾಗಿ ನಿಂದಿರ್ತೀನಿ ಅಂತ ಹೇಳಿ ಇಡೀ ತಾಲೂಕಲ್ಲಿ ಯಾರಿಗೂ ಇದು ಇರಲಿಲ್ಲ. ಸೊ ಅವಾಗ ನಿಂತ್ಕೊಂಡೆ, ಅವಾಗ ಕೆಟ್ಟದ್ದು ಮತ್ತು ಒಳ್ಳೆಯದು ಚುನಾವಣೆ ಹೇಗ್ ಫೇಸ್ ಮಾಡ್ಬೇಕಂತ ಎಲ್ಲ ಒಂದು ಅನುಭವ ಆಯ್ತು. ಯಾಕಂದ್ರೆ ಇಬ್ರು ಗ್ರೇಟ್ ಲೀಡರ್ಸ್ ಅವತ್ತು. ಬಿಜೆಪಿಯಿಂದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ, ಆಮೇಲೆ ಕಾಂಗ್ರೆಸ್ ನಿಂದ ಅಜ್ಜಂಪೀರ್ ಖಾದ್ರಿ. ಸೊ ಅವಾಗ ಏನಾಯ್ತು ಅಂದ್ರೆ ಅವ್ರಿಬ್ಬರು ಯಾವ ರೀತಿ ಫೇಸ್ ಮಾಡಬೇಕು. ಹೌದು, ಬಿಜೆಪಿ ನಿಮ್ಗೆ ಎದುರಾಳಿ ಆಗಿತ್ತು. ಹೌದು, ಕ್ಷೇತ್ರದಲ್ಲಿ ಹೇಗೆ ಒಡನಾಟ ಮಾಡಬೇಕು. ನನಗೆ ಕ್ಷೇತ್ರ ಹೊಸದಲ್ಲ, ಬಟ್ ಎಂಟೈರ್ ಎಲ್ಲ ಗ್ರಾಮಗಳು ಮತ್ತು ಊರಿನ ಒಡನಾಟ ಮತ್ತೆ ಇತರೆ ನಮ್ಮ ಹಿತೈಷಿಗಳೆಲ್ಲ ಇದ್ರು. ಹೌದು. ಸೊ ಹೇಗೆ ಫೇಸ್ ಮಾಡ್ಬೇಕು ಅಂತ ಅನುಭವ ಆಯ್ತು. ಚುನಾವಣೆ ಬಸವರಾಜ ಬೊಮ್ಮಾಯಿಯವ್ರ ವಿರುದ್ಧ ಅಥವಾ ಅಜ್ಜಂಪೀರ್ ಖಾದ್ರಿ ಅವ್ರ ವಿರುದ್ಧ ಹೇಗೆ ಫೇಸ್ ಮಾಡ್ಬೇಕು, ಚುನಾವಣೆ ಯಾವ ರೀತಿ ಮಾಡ್ಬೇಕನ್ನೋ ಒಂದು ಅನುಭವ ಆಯ್ತು. ಅವತ್ತು ಒಂದು ಘಟನೆ ಅಂದ್ರೆ ಇಡೀ ತಾಲೂಕಲ್ಲಿ ಒಂದು ಘಟನೆ ಏನ್ ನಡೀತು ಅಂತಂದ್ರೆ, ನಾನು ಯಡಿಯೂರಪ್ಪನವರು ಅಥವಾ ದಿವಂಗತ ಸಿಎಂ ಉದಾಸಿಯರ ಪರವಾಗಿ ಅವ್ರ ಒಂದು ವೇರಿಗೆ ನಾನು ಇಲೆಕ್ಷನ್ ನಿಂತ್ಕೊಂಡೆ. ಬಟ್ ಅವಾಗ ಜನಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ತೀರ್ಮಾನ ಮಾಡಿದ್ರು ಅಂದ್ರೆ, ಯಡಿಯೂರಪ್ಪನವ್ರನ್ನ ಅಥವಾ ಉದಾಸಿಯರ್ನ ನೋಡ್ಕೊಂಡು ಬಾಪು ಗೌಡ್ರಿಗೆ ಕೆಜೆಪಿಗೆ ನಾವು ವೋಟ್ ಹಾಕಿದ್ರೆ ಸೊ ಖಾದ್ರಿ ಆರ್ಚ್ ಬರ್ತಾರೆ, ಕಾಂಗ್ರೆಸ್ ಆರ್ಚ್ ಬರುತ್ತಲ್ಲಿ ಅನ್ನೋ ಒಂದು ವಿಚಾರ, ಅಥವಾ ಎಲ್ಲ ಲಿಂಗಾಯತರು ಒಂದ್ ಸೈಡ್ ಆಗಿ ಬೇಡಪ್ಪ ನಮ್ಮ ಹುಡುಗನೇ ಅವ್ನು ಬಾಪುಗೌಡ ಬೇಡ, ಇದೊಂದ್ಸಲ ಏನಾರ ಕಾಲ ಇನ್ನೂ ಚಿಕ್ಕವನಿದ್ದಾನೆ, ಮುಂದೆ ಅವಕಾಶ ಬಂದ್ರೆ ಅವ್ನಿಗೆ ಒದಗಿಸ್ಕೊಡೋಣ ಅನ್ನೋ ಒಂದು ಅಭಿಪ್ರಾಯದಿಂದ ಅವಾಗ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಂಡು ಬಸವರಾಜ ಬೊಮ್ಮಾಯಿಯವ್ರನ್ನ ಗೆಲ್ಸಿದ್ರು.